ಕ್ರೀಸ್ನಲ್ಲಿ ನಮಗೆ ಅತ್ಯಂತ ಪ್ರೀತಿಯ ದೇವರ ಸಭೆ ಹೇಗಿದ್ದೀರಿ, ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಇದ್ದೇವೆ ಅನ್ನೋದನ್ನು ನಾನು ನಂಬ್ತಾ ಇದ್ದೇನೆ. ನಾವು ಪ್ರಾಮುಖ್ಯವಾಗಿ ಆಲ್ರೆಡಿ ನಾವು ಕಳೆದ ದಿನದಲ್ಲಿ ಹೇಳುವ ಪ್ರಕಾರ ಈ ಒಂದು ಹೋಲಿ ವೀಕಲ್ಲಿ ಒಂದು ಶ್ರಮ ಮರಣ ಪುನರುತ್ಥಾನಗಳಲ್ಲಿ ಕೊನೆಯ ಗಳಿಗೆಗಳಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಬನ್ನಿ, ಇವತ್ತು ನಮ್ಮ ಧ್ಯಾನದ ಅಂಶವು ಮರಣದ ಮುನ್ನುಡಿ ಎಂಬುದಾಗಿ. ಪ್ರಿಯರೇ, ಇದಕ್ಕೋಸ್ಕರ ನಾವು ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಕೀರ್ತನೆಗಳು 22ನೇ ಅಧ್ಯಾಯ 12ರಿಂದ 21 ವಚನಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಿಂದ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 6ರಿಂದ 13 ವಚನಗಳಲ್ಲಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನೋಡ್ರಿ, ಒಂದು ಪ್ರಾಫಿಟಿಕ್ ಮಿಸ್ಟ್ರಿ ಅಂದರೆ ದೈವಿಕ ಒಂದು ರಹಸ್ಯ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಮರಣದ ಮುನ್ನುಡಿ ಎಂಬುದು ಒಂದು ಸಾಮಾನ್ಯವಾಗಿರುವಂಥ ವಿಷಯವಲ್ಲ. ಯಾಕಂದರೆ ಇದು ದೇವರ ಒಂದು ದೇವರ ಕಾರ್ಯ ಮಾಡುವ ವಿಧಾನ, ದೇವರು ತಾನು ಮಾಡುವಂಥ ಒಂದು ಕಾರ್ಯದ ವಿಧಾನ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಇದು ದೇವರು ಏನು ಮಾಡ್ತಾ ಎಂಬುದಾಗಿ ನಾವು ನೋಡುವಾಗ, ಮೊದಲು ಆತನು ಪ್ರಕಟಿಸುವಂಥವನಾಗಿದ್ದಾನೆ, ಅಂದರೆ ಹೀ ರಿವೀಲ್ಸ್ ಫಸ್ಟ್. ಸೆಕೆಂಡ್ ಥಿಂಗ್ ಅಂದರೆ ಎರಡನೇದಾಗಿ ನೋಡುವಾಗ ಆತನು ನಂತರ ಅದಕ್ಕೆ ಏನು ಮಾಡ್ತಾನೆ, ಸಿದ್ಧಪಡಿಸುತ್ತಾನೆ, ಅಂದರೆ ಈ ಪ್ರಿಪೇರ್ಸ್. ಕೊನೆಯದಾಗಿ ಮೂರನೇದಾಗಿ ಆತನು ಇದನ್ನು ನೆರವೇರಿಸುವಂಥವನಾಗಿದ್ದಾನೆ, ಈ ಫುಲ್ಫಿಲ್ಸ್. ಅಂದರೆ ಫಸ್ಟ್ ಥಿಂಗ್ ಹೀ ರಿವೀಲ್ಸ್, ಸೆಕೆಂಡ್ ಥಿಂಗ್ ಹೀ ಪ್ರಿಪೇರ್ಸ್, ಆ್ಯಂಡ್ ಥರ್ಡ್ ಥಿಂಗ್ ವಾಟ್ ಎವರ್ ಹೀ ರಿವೀಲ್ಡ್, ವಾಟ್ ಎವರ್ ಹೀ ಪ್ರಿಪೇರ್ಡ್ ಆ್ಯಂಡ್ ಯು ಗೋಯಿಂಗ್ ಟು ಫುಲ್ಫಿಲ್ ದ ಸೇಮ್. ಅಂದರೆ ಆತನು ಏನು ಪ್ರಕಟಿಸುವಂಥವನಾಗಿದ್ದಾನೋ, ಆತನು ಏನು ಪ್ರಕಟಿಸಿದ ಮೇಲೆ ಸಿದ್ಧಪಡಿಸುತ್ತಾನೋ, ಆ ಸಿದ್ಧಪಡಿಸೋದನ್ನು ಮೂರನೇದಾಗಿ ಕೊನೆಯದಾಗಿ ನೋಡುವಾಗ ನೆರವೇರಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ಇವತ್ತು ನಾವು ನೋಡಲಿಕ್ಕಿದ್ದೇವೆ. ಪ್ರಿಯರೇ, ಯೇಸುವಿನ ಶಿಲುಬೆ ಎಂಬುದಾಗಿ ನೋಡುವಾಗ ಅದು ಅಕಸ್ಮಾತ್ ಆಗಿರುವಂಥ ಘಟನೆ ಅಲ್ಲ. ಅನೇಕ ಸಾರಿ ಈ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಕಳೆದ ದಿನಗಳಲ್ಲಿ. ಇದು ಮುಂಚೆಯೇ, ಜಗತ್ತು ಉತ್ಪಾದಕ್ಕೆ ಮುಂಚೆಯೇ ಆ ಒಂದು ಈ ಪ್ರಣಾಳಿಕೆ, ಅಂದರೆ ಆ ಯೋಜನೆಯಲ್ಲಿ ನಿರ್ಧರಿಸಲ್ಪಟ್ಟಿರುವಂಥ ಕಾರ್ಯವಾಗಿದೆ. ಇದು ಪ್ರಕಟಿಸಲ್ಪಟ್ಟು ಇಲ್ಲ, ಅದಕ್ಕೆ ನಾನು ಹೇಳಿದೆ, ಇದು ಮುಂಚೆಯೇ ನಿರ್ಧರಿಸಲ್ಪಟ್ಟ, ಪ್ರಕಟಿಸಲ್ಪಟ್ಟ, ಸಿದ್ಧಪಡಿಸಲ್ಪಟ್ಟ ಒಂದು ದೈವಿಕ ಕಾರ್ಯ. ಗಮನಿಸಬೇಕು ಈ ಮಾತನ್ನು. ಪ್ರಾಮುಖ್ಯವಾಗಿರುವ ಸತ್ಯ ಎಂಬುದಾಗಿ ನೋಡುವಾಗ ದೇವರು ಯಾವುದನ್ನು ಮುಂಚಿತವಾಗಿ ಹೇಳದೆ ಆತನು ಮಾಡುವಂಥ ದೇವರು ಅಲ್ಲ ಎಂಬುದಾಗಿ ಇನ್ನೊಂದು ಸಾರಿ ನಮಗೆ ಇವತ್ತು ವಾಕ್ಯವು ಸ್ಪಷ್ಟಪಡಿಸುವಂಥದ್ದಾಗಿದೆ. ಪ್ರಿಯರೇ, ಮೊದಲನೇ ಅಂಶವನ್ನು ನೋಡುವಾಗ ನೋವಿನ ಒಂದು ಪ್ರವಚನ ಅಥವಾ ಪ್ರವಾದನೆ ಎಂಬುದಾಗಿ ನಾವು ನೋಡಬಹುದು. ಈ ಒಂದು ಕೀರ್ತನೆಗಳು 22ನೇ 12ರಿಂದ 20 ವಚನಗಳು ನೋಡುವಾಗ ಇಟ್ಸ್ ಎ ಪ್ರಾಫಿಟಿಕ್ ಸಫರಿಂಗ್ ಎಂಬುದಾಗಿ. ಅಂದರೆ ಈ ಭಾಗವು ಯೇಸುವಿನ ಶಿಲುಬೆಯ ಚಿತ್ರವನ್ನು ಸಾವಿರಾರು ವರ್ಷಗಳ ಮುಂಚೆಯೇ ನಮಗೆ ಇಲ್ಲಿ ಅಂದರೆ ತೋರಿಸುವಂಥದ್ದಾಗಿದೆ ಪ್ರಿಯರೇ, ದಾವೀದನ ಮುಖಾಂತರ. ಈ ಒಂದು ನೋಡ್ರಿ, ಈ ಒಂದು ಆತ್ಮೀಯ ಸುತ್ತರಿವು ನೋಡುವಾಗ ವಚನ 12-13ದಲ್ಲಿ ನೋಡುವುದಾದರೆ ಆ ಮಾತನ್ನು 12-13, ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ, ಅವರು ಗರ್ಜಿಸುವ ಉಗ್ರಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ನಾವು ಗಮನಿಸುವಾಗ ಏನು ಇದರ ಅರ್ಥ ಏನೆಂಬುದಾಗಿ ನೋಡುವ, ಬಲಿಷ್ಠ ಒಂದು ಗೂಳಿಗಳಂದರೆ ಹೋರಿಗಳು ಎಮ್ಮೆಗಳಿಗೆ ಸುತ್ತುವರೆದಿದ್ದಾವೆ. ಅಂದರೆ ಅರ್ಥ ಏನು, ಆತ್ಮೀಯ ಅರ್ಥ. ಎಮ್ಮೆ ಅಂದರೆ ಯಾವುದಕ್ಕೆ ಸೂಚನೆ ಎಂಬುದಾಗಿ ನೋಡುವಾಗ ಒಂದು ಕ್ರೂರ ಶಕ್ತಿಗೆ, ಒಂದು ಭಯಂಕರವಾದ ಶಕ್ತಿಗೆ ಇದು ಸೂಚನೆಯಾಗಿದೆ. ಅಂದರೆ ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಸುತ್ತ ಶಿಲುಬೆಯ ಒಂದು ಸನ್ನಿವೇಶವನ್ನು ನಾವು ನೋಡುವುದಾದರೆ ಆತನ ಸುತ್ತ ಒಂದು ಅಂದರೆ ಧಾರ್ಮಿಕ ಕಪಟತೆಯಿಂದ ತುಂಬಿಕೊಂಡಿರುವಂಥ ಅಧಿಕಾರಿಗಳು ಅಥವಾ ರಾಜಕೀಯ ವಿರೋಧ ಇವೆಲ್ಲವೂ ಸಹ ಸುತ್ತಿಕೊಂಡಿರುವ ಕಾರ್ಯವನ್ನು ನಾವು ಸ್ಪಷ್ಟವಾಗಿ ನಾವು ನೋಡಬಹುದು. ಪ್ರೇರೆ, ಇದು ಕೇವಲ ಒಂದು ಮಾನವರ ವಿರುದ್ಧವಾಗಿರುವಂಥ ಯುದ್ಧವಲ್ಲ, ಆದರೆ ಇದು ಆತ್ಮೀಯ ಅಂದರೆ ಸ್ಪಿರಿಚುವಲ್ ವಾರ್, ಆತ್ಮೀಯ ಯುದ್ಧವಾಗಿ ನಾವು ನೋಡಬಹುದು. ಪ್ರಿಯರೇ, ಇಲ್ಲಿ ಏನು ನಮಗೆ ಗೊತ್ತಾಗ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಜೀವನದಲ್ಲಿ ಅನೇಕ ಸಾರಿ ವಿರೋಧ ಹೆಚ್ಚಾದಾಗ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಎಂಬುದಾಗಿ ನೋಡುವಾಗ ಒಂದು ದೈವಿಕ ಗುರಿಯ ಒಂದು ಸೂಚನೆ, ಅಂದರೆ ಡಿವೈನ್ ಡೆಸ್ಟಿನೇಷನ್ ಒಂದು ಇಂಡಿಕೇಶನ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಎರಡನೇ ವಿಷಯ ನೋಡುವಾಗ ಸಂಪೂರ್ಣ ಒಡೆಯುವಿಕೆ ಅಂದರೆ ಮುರಿಯಲ್ಪಡುವಂಥ ವಿಷಯ 14ನೇ ವಚನದಲ್ಲಿ ನೋಡುವಾಗ ಆತನು ಹೇಳ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ ಪ್ರಿಯರೇ, ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಿಲಿ ಹೋಗಿವೆ, ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ ಎಂಬುದಾಗಿ. ನಾನು ಹೊಯ್ಯಲ್ಪಟ್ಟಂಥ ನೀರಿನಂತಿದ್ದೇನೆ, ಎಲುಬುಗಳೆಲ್ಲ ಸಡಿಲಿ ಹೋಗಿದೆ, ನನ್ನ ಗುಂಡಿಗೆ ಮೇಣದಂತೆ ನಲ್ಲಿ ಕರಗಿ ಹೋಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲ, ಗಮನಿಸುವಾಗ ನೀರಿನಂತೆ ಪಟ್ಟಿದ್ದೇನೆ ಎಂಬುದಾಗಿ ಶಾರೀರಿಕ ಒಂದು ಮುರಿಯಲ್ಪಡುವಂಥ ಸ್ವಭಾವ, ಒಡೆಯುವಿಕೆ ಸ್ವಭಾವ, ಇಲ್ಲಿ ಭಾವನಾತ್ಮಕವಾಗಿರುವಂಥ ಕುಸಿತವನ್ನು ಇಲ್ಲಿ ನಾವು ಕಾಣಬಹುದು. ಆತ್ಮೀಯ ಒಂಟಿತನವನ್ನು, ಆತನ ಒಂದು ಲೋನ್ಲಿನೆಸ್ ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೋಬಹುದು ಪ್ರೇರೆ.
ಯೇಸು ಕ್ರಿಸ್ತನ ಸಂಪೂರ್ಣವಾಗಿ ಅಲ್ಲಿ ಕಲುವರಿ ಕ್ರೂಜೆಯಲ್ಲಿ ಕುಸಿದು ಹೋಗಿದ್ದಾನೆ ಎಂಬ ಸ್ಪಷ್ಟತೆ ನಮಗೆ ಇಲ್ಲಿ ಅರ್ಥವಾಗ್ತದೆ. ನಾವು ಗಮನಿಸುವಾಗ ದೇವರು ನಿಜವಾಗಲೂ ನಮ್ಮನ್ನು ಉಪಯೋಗಿಸುವ ಮೊದಲು ಕೆಲವೊಮ್ಮೆ ನಮ್ಮನ್ನು ಸಹ ಈ ರೀತಿಯಲ್ಲಿ ಮುರಿಯಲ್ಪಡುವಂಥ ಒಂದು ಅಥವಾ ಒಡೆಯಲ್ಪಡುವಂಥ ಒಂದು ಸ್ವಭಾವಕ್ಕೆ ನಮ್ಮನ್ನು ಆ ಪರಿಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗುವ ದೇವರಾಗಿದ್ದಾನೆ. ಈ ಸ್ಪಷ್ಟತೆ ನಾವು ಗಮನಿಸ್ಕೋಬೇಕು. ನಾನು ಬೇಗ ಹೋಗ್ತಿದ್ದೇನೆ. 3ನೇ ವಿಷಯಕ್ಕೆ ಹೋಗುವಾಗ ಆತ್ಮೀಯ ಒಂದು ಬರಡುತನ ನಾವು 15ನೇ ವಚನದಲ್ಲಿ ಕಾಣಬಹುದು. ಇಲ್ಲಿ ಏನೇನು ಹೇಳ್ತಾನೆ? ನನ್ನ ಶಕ್ತಿಯು ಬೋಕಿ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆ ಅಂಗುಳಕ್ಕೆ ಹತ್ತಿ ಹೋಗಿದೆ, ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ನಾಲಿಗೆ ದವಡಿಗೆ ಅಂಟಿಕೊಂಡಿದೆ ಎಂಬುದಾಗಿ ಹೇಳು ಸತ್ಯ ಎಂಬುದಾಗಿ ನೋಡುವಾಗ ಇಲ್ಲಿ ದಾಹ ಕೇವಲ ನೀರಿನಲ್ಲ, ದೇವರ ಒಂದು ಸಾನ್ನಿಧ್ಯ ದಾಹವನ್ನು ನಾವು ಕಾಣಬಹುದು. ಇವತ್ತು ನಮ್ಗೆ ಏನಿದು ಹೇಳ್ಕೊಡ್ತದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ದೇವರ ಸಾನ್ನಿಧ್ಯ ನಮಗೆ ದೂರವಾದಂತೆ ಅನುಭವಿಸಿದ ಕ್ಷಣಗಳು ಯಾವತ್ತಾದ್ರೂ ಇದೆವಾ? ಆ ಒಂದು ಡ್ರೈನೆಸ್ ಅದನ್ನೇ ಇಲ್ಲಿ ಪ್ರವಚನ ನಾವು ನೋಡಬಹುದು. ನಿಜವಾದ ಆಳವಾದ ಅನುಭವಕ್ಕೆ ಇದು ಸಿದ್ಧತೆ ಮಾಡುವಂಥದ್ದಾಗಿದೆ ಪ್ರೇರೆ. ಯೇಸು ಕ್ರಿಸ್ತನ ಕಲವರಿ ಶಿಲುಬೆಯಲ್ಲಿ ಆತ ನನಗೆ ದಾಹವಾಗಿದೆ ಎಂಬುದಾಗಿ ಅದನ್ನು ಹೇಳ್ತಿದ್ದಾನೆ. ಗಮನಿಸುವಾಗ ಇಲ್ಲಿ ನಾವು ಇನ್ನೊಂದು ರೀತಿ ಆತ್ಮೀಯ ದಾಹವನ್ನು ನೋಡುವಾಗ ಪ್ರೇರೆ, ದೇವರ ಸಾನ್ನಿಧ್ಯ ದಾಹ ಆತಗೆ ದೂರವಾಗ್ತದೆ. ಆ ಸ್ಪಷ್ಟತೆ ನಾವು ಅರ್ಥಕೋಬೇಕು ಪ್ರೇರೆ. ನಾನು ಮುಂದೆ ಬೇಗ ಹೋಗ್ತಿದ್ದೇನೆ. 4ನೇ ವಿಷಯ ನೋಡುವಾಗ ಶಿಲುಬೆಯ ಒಂದು ಸ್ಪಷ್ಟ ಚಿತ್ರ 16ನೇ ವಚನದಲ್ಲಿ ನಮಗೆ ಇನ್ನೂ ಹೆಚ್ಚಾಗಿ ರೀತಿಯಲ್ಲಿ ಕಾಣ್ತದೆ. ಇಲ್ಲಿ ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡುವಾಗ ಈ ಶಿಲುಬೆ ಚಿತ್ರ ಸ್ಪಷ್ಟ ಚಿತ್ರ ನಮಗೆ ಇಲ್ಲಿ ಕೈಗಳನ್ನು ಕಾಲುಗಳನ್ನು ಚುಚ್ಚಿದ್ದಾರೆ, ತಿವಿದಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತಿದ್ದಾರೆ. ಅದ್ಭುತ ಏನೆಂಬುದಾಗಿ ನೋಡುವಾಗ ಶಿಲುಬೆಯ ಶಿಕ್ಷೆ ಆಗಲೇ ಇರಲಿಲ್ಲ, ಗಮನಿಸಲಿ. ಆದರೂ ನಿಖರವಾದ ವಿವರಣೆ, ನಿಖರವಾದ ಪ್ರವಚನ ಇಲ್ಲಿ ಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ನಮಗೆ ಎಷ್ಟೋ ವರ್ಷಗಳ ಮುಂಚೆ ದೇವರು ನಮಗೆ ತಿಳಿಸ್ಕೊಡ್ತಿದ್ದಾನೆ. ದೇವರ ಆಲೋಚನೆ, ದೇವರ ಪ್ರಣಾಳಿಕೆ, ದೇವರ ಯೋಜನೆ ನಾವು ಗಮನಿಸಬೇಕು. ಸಮಯಕ್ಕಿಂತ ಮುಂಚೆಯೇ ಸಿದ್ಧವಾಗಿರುವಂಥದ್ದಾಗಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಪ್ರೇರೆ. 5ನೇ ವಿಷಯಕ್ಕೆ ಹೋಗುವಾಗ ಸಾರ್ವಜನಿಕವಾಗಿರುವಂಥ ಅವಮಾನ 17ನೇ ವಚನ ನೋಡುವಾಗ ನನ್ನ ಎಲುಬುಗಳೆಲ್ಲ ಎಣಿಸುವುದಕ್ಕಾಗುವುದು, ಅವರೋ ನನ್ನನ್ನು ನೋಡಿ ಹಿಗ್ಗುತ್ತಾರೆ, ನನ್ನ ಮೇಲೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಏನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು? ಮನುಷ್ಯನಿಗೆ ಬೇಕಾದ ಗೌರವ. ಇಲ್ಲಿ ನೋಡ್ರಿ, ಗೌರವವನ್ನು ತನ್ನ ಅಂಗಿಗಳನ್ನು ಚೀಟಿ ಹಾಕ್ತಾರೆ, ನೋಡಿ ಹಿಗ್ಗುತ್ತಾರೆ. ಅಂಗಿಗಳೆಲ್ಲ ಹರಿದಂದರೆ ಗೌರವವನ್ನು ಕಳೆದುಕೊಳ್ಳುವಂಥ ವಿಷಯ, ಜನರ ಮುಂದೆ ಅವಮಾನ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡಬಹುದು ಪ್ರಿಯರೇ. ದೇವರ ಕಾರ್ಯದಲ್ಲಿ ಕೆಲವೊಮ್ಮೆ ಅವಮಾನವು ಸಹ ನಮ್ಮ ಜೀವನದಲ್ಲಿ ನಾವು ಅಳವಡಿಕೆ ಮಾಡ್ಕೋದಾದರೆ ಅದು ಮಹಿಮೆಗೆ ಒಂದು ಕರ್ಕೊಂಡು ಹೋಗುವಂಥ ಗುರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಇದನ್ನು ಭಾಳ ನಾನು ಡೆಪ್ತಾಗಿ ಹೋಗ್ತಾ ಇಲ್ಲ, ಯಾಕಂದರೆ ಭಾಳ ವಿಷಯಗಳಿದ್ದಾವೆ. 6ನೇ ವಿಷಯ ನೋಡುವಾಗ ಕಷ್ಟದಲ್ಲಿಯೂ ಪ್ರಾರ್ಥನೆ. 19ನೇ ವಚನ ನೋಡುವಾಗ 19ರಿಂದ 21ನೇ ವಚನ ನೋಡುವಾಗ ಆತನು, ಯೆಹೋವನೇ ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ, ಬೇಗ ಬಂದು ಸಹಾಯ ಮಾಡು, ಕತ್ತಿಗೆ ಸಿಕ್ಕದಂತೆ ನನ್ನ ತಪ್ಪಿಸು, ನನ್ನ ಪ್ರಿಯ ಪ್ರಾಣವು ನಾಯಿಯ ವಶವಾಗದಂತೆ ಕಾಪಾಡು, ಸಿಂಹಗಳ ಬಾಯಿಯಿಂದಲೂ ಕಾಡು ಕೋಣಗಳ ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸು, ನನಗೆ ಸದುತ್ತರವನ್ನು ಕೊಟ್ಟಿದೆಯಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಇದನ್ನು ನೋಡ್ರಿ, ಯೆಹೋವನೇ ದೂರವಾಗಬೇಡ ಪ್ರಿಯರೇ. ನೋವಿನಲ್ಲಿಯೂ ದೇವರನ್ನು ಹಿಡಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ಈ ಸ್ಪಷ್ಟತೆಯನ್ನು ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಅಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅಂದರೆ ನಿಜವಾದ ನಂಬಿಕೆ ನಮ್ಮ ಜೀವನದಲ್ಲಿ ಇದೆಯಾ ಇವತ್ತು? ಯೇಸು ಕ್ರಿಸ್ತನ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಸಂಬಂಧದಲ್ಲಿ ಇರುವಂಥ, ನಿನ್ನೆ ಕೂಡ ನಾನು ಹೇಳಿದೆ, ನಾವು ಮುಂದಿನ ದಿನಗಳಲ್ಲಿ ನೋಡಿದ್ದೇವೆ, ಯಾವ ಪರಿಸ್ಥಿತಿಗಳಾದರೂ ಆತನೊಟ್ಟಿಗೆ ಇರುವಂಥ ಸಂಬಂಧವನ್ನು ನಾವು ಕಳೆದುಕೊಳ್ಳುವಂಥ ವ್ಯಕ್ತಿಗಳಾಗಿ ಇರಬಾರದು. ಇಲ್ಲಿ ಯೇಸು ಕ್ರಿಸ್ತನ ಈ ಶಿಲುಬೆ ಪ್ರವಚನಗಳ ಮುಖಾಂತರ ಯೇಸು ಕ್ರಿಸ್ತನ ಆ ರೀತಿಯಲ್ಲಿ ಶಿಲುಬೆಯಲ್ಲಿ ಮಾಡಿದ್ದಾನೆ. ಆ ರೀತಿಯಾಗಿ ನಾವು ಕೂಡ ಅದನ್ನು ದೇವರೊಟ್ಟಿಗೆ ಸಂಬಂಧ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಬಿಡುವಂಥ ವ್ಯಕ್ತಿಗಳಾಗಿ ಇರುಕೂಡದೆಂಬ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಮುಖ್ಯ ಸಾರಾಂಶ 22ನೇ ಕೀರ್ತನೆ ಸಾರಾಂಶ ಏನೆಂಬುದಾಗಿ ನೋಡುವಾಗ ಶಿಲುಬೆಯ ಅಂದರೆ ಶಿಲುಬೆ ನಡೆಯುವುದಕ್ಕಿಂತ ಮುಂಚೆಯೇ ಮೊದಲೇ ಅದು ಸಂಪೂರ್ಣವಾಗಿ ಆತ್ಮದಲ್ಲಿ ನಡೆದಿತ್ತು ಎಂಬ ವಚನವು 22ನೇ ವಚನದಲ್ಲಿ ನಾವು ನೋಡಬಹುದು ಪ್ರಿಯರೇ. ನಾವು ಅದಕ್ಕೆ ಮುಂದಕ್ಕೆ ಹೋಗುವುದಾದರೆ 2ನೇ ಪ್ರಾಮುಖ್ಯ ವಿಷಯ ಸಮಾಧಿಯ ಮುಂಚಿನ ಸಿದ್ಧತೆ. ಹೊಸ ಒಡಂಬಡಿಕೆ ನಾವು ಬರೋದಾದರೆ ಸಮಾಧಿಯ ಮುಂಚಿನ ಸಿದ್ಧತೆಯನ್ನು ಮೊದಲನೇದಾಗಿ ಏನು ನೋಡಿದ್ದೇವೆ? ನೋವಿನ ಒಂದು ಪ್ರವಾದನೆ. ಅದರಲ್ಲಿ 22ನೇ ಅನೇಕ ವಿಷಯಗಳು ನಾವು ಧ್ಯಾನ ಮಾಡಿದ. ಆತ್ಮೀಯ ಸತ್ತುರುವು ಅಥವಾ ಅಷ್ಟು ಮಾತ್ರ ಕಾಲ ಸಂಪೂರ್ಣ ಒಂದು ಮುರಿಯಲ್ಪಡುವಿಕೆ, ಆತ್ಮೀಯ ಬರಡುತನ, ಶಿಲುಬೆಯ ಒಂದು ಸ್ಪಷ್ಟ ಚಿತ್ರ, ಸಾರ್ವಜನಿಕ ಅವಮಾನ, ಅಷ್ಟು ಮಾತ್ರಕ್ಕಲ್ಲ ಕಷ್ಟದಲ್ಲಿಯೂ ಸಹ ಪ್ರಾರ್ಥನೆ ಮಾಡುವಂಥ ಸ್ವಭಾವ, ಇಲ್ಲಿ ಈ ಎಲ್ಲ ವಿಷಯಗಳನ್ನು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆ 2ನೇ ಪ್ರಾಮುಖ್ಯ ವಿಷಯ ಎಂಬುದಾಗಿ ನೋಡುವಾಗ ಸಮಾಧಿಯ ಒಂದು ಮುಂಚಿನ ಸಿದ್ಧತೆ ನೋಡುವಾಗ 26ನೇ ಅಧ್ಯಾಯ 6ನೇ ವಚನ 13ಕ್ಕೆ ಬಂದರಾದರೆ ಇಲ್ಲಿ ಸ್ಥಳ ಬೇತನ್ಯ.
ನಾನು ಸಮಯದ ಬೇಕೇ ನಾನು ಡೈರೆಕ್ಟಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಿ ನಡೀತಾ ಇದೆ? ಇಲ್ಲಿ ಕುಷ್ಠರೋಗಿನಾಗಿರುವಂಥ ಸೀಮೋನನ ಒಂದು ಮನೆಯಲ್ಲಿ ನಡೀತಾ ಇದೆ. ಅಲ್ಲಿ ಏನು ನಡೀತಾ ಇದೆ ಅಂದರೆ ಒಂದು ಸಾಮಾನ್ಯ ಮನೆಯಾಗಿದೆ, ಅದರ ದೈವಿಕ ಘಟನೆ ಅಲ್ಲಿ ನಡೀತಾ ಇದೆ ಪ್ರೇರೆ. ಇಲ್ಲಿ ದೊಡ್ಡ ಕಾರ್ಯಗಳು ನಾವು ಅರ್ಥ ಮಾಡ್ಕೋಬೇಕಿರೋ ವಿಷಯ ಎಂಬುದಾಗಿ ನೋಡುವಾಗ ಸಾಮಾನ್ಯ ಸ್ಥಳಗಳಲ್ಲಿ ಆರಂಭವಾಗುವಂಥದ್ದು ಎಂಬುದಾಗಿ ನಾವು ಅನೇಕ ಸಾರಿ ಕಳೆದ ದಿನಗಳಲ್ಲಿ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಎರಡನೇ ನೋಡುವಾಗ ಈ ಸ್ತ್ರೀ ಕಾರ್ಯ ಏನೆಂಬುದಾಗಿ ಅಲ್ಲಿ ಅಚ್ಚ ಜಟಮಾಂಸಿ ಬೆಲೆಯುಳ್ಳ ಒಂದು ಆ ತೈಲವನ್ನು ಆ ಒಂದು ಆಲ್ಬಸ್ಟರ್ ಜಾರ್ಲಲ್ಲಿ ಆ ಮರಿಯಳು ಅಥವಾ ಸ್ತ್ರೀ ಏನೆಂಬುದಾಗಿ ನೋಡುವಾಗ ಅಲ್ಲಿ ಅಭಿಷೇಕ ಮಾಡ್ತಾ ಇದ್ದಾಳೆ. ಆಲ್ಬಸ್ಟರ್ ಅಂದರೆ ಬಹಳ ಬೆಲೆಯುಳ್ಳ ಒಂದು ಪಾತ್ರೆಯನ್ನು ಒಡೆದು ಆ ತೈಲವನ್ನು ಹಾಕಿ ಯೇಸು ಕ್ರಿಸ್ತನ ಪಾದಗಳ ತಲೆಯಿಂದ ಎಲ್ಲ ಸುರಿಸಿ ಇದನ್ನು ಮಾಡ್ತಾಯಿದೆ. ಅಲ್ಲಿ ನೋಡುವಾಗ ಶಿಷ್ಯರು ಹೇಳ್ತಿದ್ರು ಬಹಳ ದುಬಾರಿ. ಅದರ ಏನರ್ಥ ಎಂಬುದಾಗಿ ನೋಡುವಾಗ ಈ ಸ್ತ್ರೀ ಸಂಪೂರ್ಣವಾಗಿರುವಂಥ ಸಮರ್ಪಣೆಯಲ್ಲಿ ನೋಡುವಾಗ ಪ್ರೇರೆ ನಾವು ಏನು ಗಮನಿಸಬಹುದು, ಇಲ್ಲಿ ದೇವರು ಸ್ಪರ್ಶಿಸುವಂಥ ಒಂದು ಭಕ್ತಿಯನ್ನು ಆ ಸ್ತ್ರೀಯಲ್ಲಿ ಮೊದಲನೇದಾಗಿ ನಾವು ಕಾಣಬಹುದು. ಅಷ್ಟು ಮಾತ್ರಕ್ಕಲ್ಲ, ಒಂದು ಖರ್ಚಾಗುತ್ತದೆ ಅಂದರೆ ಕಾಸ್ಟ್ಲಿ ಡಿವೋಷನ್ ಅಂದರೆ ಇರುವಂಥ ಇದು ಅದರ ಬೆಲೆ ಎಂಬುದಾಗಿ ನೋಡುವ ಒಂದು ವರ್ಷದ ಒಂದು ಜೀತವು ಅಥವಾ ಕೂಲಿ ಎಂಬುದಾಗಿ ನೋಡ್ಬೋದು. ಸರಿಸುಮಾರು 300 ದೇನಾರ್ಗಳೆಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಇನ್ನೊಂದು ಸುವಾರ್ತಿಕನ ಪ್ರಕಾರ. ಅದರ ಅರ್ಥ ತನ್ನ ಸ್ವಂತ ಒಂದು ವರ್ಷದ ಜೀವನವನ್ನು ಆಕೆ ಆ ಸ್ತ್ರೀಯು ಯೇಸು ಕ್ರಿಸ್ತನಿಗೋಸ್ಕರ ಮುಡಿಪಿಡ್ತಾ ಇದ್ದಾಳೆ. ತನ್ನ ಮುಂದಿನ ಭವಿಷ್ಯತ್ತು ಏನೆಂಬುದಾಗಿ ಆಲೋಚನೆ ಮಾಡಿಲ್ಲ. ಎಲ್ಲವನ್ನು ತಂದು ಯೇಸು ಕ್ರಿಸ್ತನ ಪಾದಗಳ ಮೇಲೆ ಆಕೆ ಈ ಸ್ತ್ರೀಯು ಸುರಿತಾ ಇದ್ದಾಳೆ. ಅಂದರೆ ಸುರಿಸಿ ತನ್ನ ಆರಾಧನೆ, ತನ್ನ ಭಕ್ತಿಯನ್ನು ಸ್ಪಷ್ಟವಾಗಿ ಇಲ್ಲಿ ತೋರಿಸ್ತಾ ಇದ್ದಾಳೆ ಪ್ರೇರೆ. ಸಂಪೂರ್ಣವಾಗಿರುವಂಥ ಸಮರ್ಪಣೆಯ ಭಕ್ತಿಯನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ. ಮೂರನೇ ವಿಷಯದಾಗ ನೋಡುವಾಗ ಇಲ್ಲಿ ತಪ್ಪಾದ ರೀತಿಯಲ್ಲಿ ಶಿಷ್ಯರಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದು ಯಾಕೆ ಇಷ್ಟೊಂದು ಖರ್ಚು ಮಾಡಿ ಇದು ವ್ಯರ್ಥ ಮಾಡುವಂಥದ್ದು ಎಂಬುದಾಗಿ ಪ್ರಾಮುಖ್ಯವಾಗಿ ಇಲ್ಲಿ ಇಸ್ಕರಿಯೋತನು ಆ ಮಾತನ್ನು ಹೇಳ್ತಾನೆ. ಇಲ್ಲಿ ಆತ್ಮೀಯ ವಿಷಯಗಳನ್ನು ಅಥವಾ ನಮ್ಮ ಲಾಜಿಕಲ್ ಮನಸ್ಸು ಅಥವಾ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅನೇಕ ಸಾರಿ ಗಮನಿಸುವಾಗ ಪ್ರಿಯರೇ ಎಲ್ಲರೂ ಒಂದು ವೇಳೆ ನಮ್ಮ ಕರೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ನಮ್ಮ ಕರೆ ಏನೆಂಬುದಾಗಿ ನೋಡುವಾಗ ಎಲ್ಲರಿಗೂ ಅದು ಅರ್ಥವಾಗುವಂಥ ವಿಷಯವಲ್ಲ ಎಂಬುದಾಗಿ ಸ್ಪಷ್ಟತೆಯನ್ನು ಇಲ್ಲಿ ನಾವು ಗ್ರಹಿಸ್ಕೋಬೇಕು. ನಾನು ಭಾಳ ಆಳವಾಗಿ ಹೋಗ್ತಾ ಇಲ್ಲ. 4ನೇ ವಿಷಯ ನೋಡುವಾಗ ಯೇಸುವಿನ ಒಂದು ಸ್ಪಷ್ಟತೆಯನ್ನು ಕೊಡ್ತಾನೆ. ಏನೆಂಬುದಾಗಿ ನೋಡುವಾಗ 12ನೇ ವಚನದಲ್ಲಿ ಆ ಸ್ತ್ರೀಯು ಈ ಕಾರ್ಯವನ್ನು ಯಾಕೆ ಅಡ್ಡಿಪಡಿಸಿದ್ರೆ, ಯಾಕೆ ತೊಂದರೆ ಕೊಡಬೇಡ್ರಿ, ಯಾಕೆ ಆ ಸ್ತ್ರೀ ಮಾಡ್ತಿರುವಂಥದ್ದು ನನ್ನ ಒಂದು ಉತ್ತರ ಕಾರ್ಯಕ್ಕಾಗಿ, ನನ್ನ ಭೂಸ್ಥಾಪನೆ ಕಾರ್ಯಕ್ಕಾಗಿ ಮುಂಚಿತವಾಗಿ ಆ ಸ್ತ್ರೀ ಮಾಡ್ತಾ ಇದ್ದಾಳೆ ಎಂಬ ಸ್ಪಷ್ಟತೆಯನ್ನು ಯೇಸು ಕ್ರಿಸ್ತನ ಸ್ತ್ರೀಯ ವಿಷಯದಲ್ಲಿ ಆತನು ಹೇಳ್ತಾನೆ. ಮಹಾಸತ್ಯ ಏನಿಲ್ಲಿ ಅತಿ ಪ್ರಾಮುಖ್ಯವಾಗಿ ಸತ್ಯ ಇವತ್ತು ಧ್ಯಾನ ಮಾಡಿ. ಆತನು ಇನ್ನೂ ಸತ್ತು ಹೋಗಿಲ್ಲ. ಶಿಲುಬೆಗೆ ಮುಂಚೆಯೇ ಆತನು ಹೇಳ್ತಾ ಇದ್ದಾನೆ ನನ್ನ ಉತ್ತರ ಕಾರ್ಯಕ್ಕೋಸ್ಕರ. ಅಂದರೆ ಯೇಸು ಇನ್ನೂ ಸಾಯಲಿಲ್ಲ, ಆದರೆ ಆತನ ಸಮಾಧಿ ಸಿದ್ಧವಾಗಿದೆ ಎಂಬ ಸ್ಪಷ್ಟತೆಯನ್ನು ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇದು ಮರಣದ ಮುನ್ನುಡಿ. ಇದು ಈ ವಿಷಯ ಗಮನಿಸುವಾಗ ಪ್ರಿಯರೇ ನಾವು ನೋಡ್ರಿ 5ನೇ ವಿಷಯಕ್ಕೆ ಹೋಗುವಾಗ ಮುಂದಕ್ಕೆ ಹೋಗೋಣ. ಶಾಶ್ವತವಾಗಿರುವಂಥ ಸ್ಮರಣೆ 13ನೇ ವಚನದಲ್ಲಿ ಆ ಸ್ತ್ರೀಯ ಕುರಿತು ಆತನು ಹೇಳ್ತಿದ್ದಾನೆ. ಆ ಸ್ತ್ರೀ ವಿಷಯದಲ್ಲಿ ಹೇಳುತ್ತಾ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಈ ಕಾರ್ಯ ಮಾಡೋದ್ರಿಂದ ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡ್ತದೋ ಅಲ್ಲೆಲ್ಲ ಕಡೆಯೂ ಕೂಡ ಈ ಸ್ತ್ರೀಯನ್ನು ನೆನಪು ಮಾಡ್ಕೊಳ್ತಾರೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರಿಯ ನಿಜವಾಗಲಿ ಈ ಸತ್ಯತೆಯನ್ನು ನಾವು ಗಮನಿಸುವಾಗ ಇದು ದೇವರಿಗಾಗಿ ಮಾಡಿದ ನಿಜವಾದ ಕಾರ್ಯ. ಎಂದಿಗೂ ಸಹ ಅದು ಮರೆತು ಹೋಗುವಂಥದ್ದಲ್ಲ. ದೇವರು ಆತನ ಮರೆತು ಹೋಗುವಂಥ ದೇವರು ಅಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ ನಾವು ಗಮನಿಸುವಾಗ ಆಳವಾದ ಸತ್ಯ ಏನೆಂಬುದಾಗಿ ದೈವಕ್ಕೆ ಸಂಪರ್ಕ 22ನೇ ಅಧ್ಯಾಯ, ಅದೇ ರೀತಿಯಲ್ಲಿ ಮತ್ತಾಯನ ಸುವಾರ್ತೆ 26ನೇ ವಚನದಲ್ಲಿ 26ನೇ ಅಧ್ಯಾಯದಲ್ಲಿ ನೋಡುವಾಗ ಮಠವಾದ ಕೀರ್ತನೆ ಒಂದು ನೋವಿನ ಪ್ರಕರಣ. ಆದರೆ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಸಮಾಧಿಯ ಸಿದ್ಧತೆಯನ್ನು ನೋಡ್ತಾ ಇದ್ದೇವೆ. 22ನೇ ಕೀರ್ತನೆ ಒಂದು ಶಿಲ್ಬೆ ಚಿತ್ರವಾದರೆ 26ನೇ ಮತ್ತಾಯನ ಬರೆದ ಸುವಾರ್ತೆ ಶಿಲ್ಬೆಗೆ ಮುಂಚಿನ ಒಂದು ಕಾರ್ಯವನ್ನು ತೋರಿಸ್ತಾ ಇದ್ದಾವೆ. 22ನೇ ಕೀರ್ತನದಲ್ಲಿ ಆತ್ಮದಲ್ಲಿ ಆರಂಭವಾದರೆ ಮತ್ತಾಯನ 26ನೇ ಅಧ್ಯಾಯದಲ್ಲಿ ಭೂಮಿಯ ಒಂದು ವಿಷಯದಲ್ಲಿ ಕಾರ್ಯವಲ್ಲಿ ನಡೀತಾ ಇದೆ ಪ್ರೇರೆ, ಅಂದರೆ ಭೌತಿಕವಾಗಿ. ಇಲ್ಲ ಗಮನಿಸುವಾಗ ದೇವರು ಮೊದಲು ಆತ್ಮದಲ್ಲಿ ಕೆಲಸ ಮಾಡ್ತಾನೆ, ನಂತರ ಭೌತಿಕವಾಗಿ ನೆರವೇರಿಸುವಂಥವನಾಗಿದ್ದಾನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 4ನೇ ವಿಷಯವಾಗಿ ನೋಡುವಾಗ ಆಳವಾದ ಆತ್ಮಿಕ ವಿಷಯಗಳನ್ನು ನಾವು ನೋಡುವಾಗ ಪ್ರೇರೆ ದೇವರ ಯೋಜನೆ ಎಂದಿಗೂ ವಿಫಲವಾಗುವುದಿಲ್ಲ ಎಂಬ ಸ್ಪಷ್ಟತೆಯನ್ನು ನಾವು ಗಮನಿಸಬೇಕು. ಶಿಲುಬೆ ಮುಂಚಿತವಾಗಿಯೇ ಅದು ನಿಶ್ಚಿತವಾಗಿರುವಂಥ ವಿಷಯವೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2ನೇದಾಗಿ ನೋಡುವಾಗ ದೇವರು ನಮ್ಮನ್ನು ಮುಂಚಿತವಾಗಿ ಸಿದ್ಧಪಡಿಸುತ್ತಾನೆ. ಯೇಸು ಸಮಾಧಿ ಸಿದ್ಧನಾದಂತೆ ನಮ್ಮನ್ನು ಕೂಡ ಆತನು ಕರೆದಾಗ ಖಂಡಿತವಾಗಿ ಆತನು ಸಿದ್ಧಪಡಿಸುವಂಥ ದೇವರಾಗಿದ್ದಾನೆ. 3ನೇದಾಗಿ ನೋಡುವಾಗ ಆತ್ಮೀಯ ಸಂವೇದನೆ ಅತ್ಯವಶ್ಯಕತೆ ಎಂಬುದಾಗಿ, ಅಂದರೆ ಆ ಸ್ತ್ರೀ ಅಲ್ಲಿ ಗ್ರಹಿಸಿಕೊಂಡಿದ್ದಾಳೆ. ಇವತ್ತು ನಾವು ನೋಡುವಾಗ ನಾವು ಗ್ರಹಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವೆ. ಅಲ್ಲಿ ಶಿಷ್ಯರು ಗ್ರಹಿಸಿಕೊಂಡಿಲ್ಲ, ಆದರೆ ಸ್ತ್ರೀ ಆತನ ಉತ್ತರ ಕ್ರಿಯೆ ವಿಷಯದಲ್ಲಿ ಸ್ತ್ರೀಗೆ ಗ್ರಹಿಸಿಕೊಂಡಿದ್ದಾಳೆ, ಆದರೆ ಶಿಷ್ಯರು ಅಲ್ಲಿ ಗ್ರಹಿಸಿಕೊಂಡಿಲ್ಲ. 4ನೇ ವಿಷಯ ನೋಡುವಾಗ ಪ್ರೇರಣೆ ನೋವು ಅದರ ಸಮಾನ ಏನೆಂಬುದಾಗಿ ನೋಡುವಾಗ ಅದರ ಉದ್ದೇಶ ನಾನು ಕಳೆದುಕೊಂಡು ಹೇಳಿದೆ. ನಮ್ಮ ಪಡುವಂಥ ಕಷ್ಟವಾದ ವ್ಯರ್ಥವಾಗಿ ಹೋಗುವಂಥದ್ದಲ್ಲ. ಪ್ರತಿಯೊಂದು ನೋವು ಸಹ ದೇವರು ಖಂಡಿತ ಯೋಜನೆಯ ಒಂದು ಭಾಗವಾಗಿರ್ತದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಾಗಾದರೆ ಕೊನೆಯದಾಗಿ ನಮ್ಮ ಜೀವನದಲ್ಲಿ ನಾವೇನು ಅನ್ವಯಿಸ್ಕೋಬೇಕು ಎಂಬುದಾಗಿ ನೋಡುವಾಗ
ನಾವು ದೈವಿಕ ಸಮಯವನ್ನು ನಾವು ಗುರುತಿಸುವಂಥ ವ್ಯಕ್ತಿಗಳಾಗಿದ್ದೇವೆ ಪ್ರೇರೆ. ದೇವರು ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ತಿದ್ದಾನೆ ಅಷ್ಟು ಮಾತ್ರಕ್ಕಲ್ಲ, ಎರಡನೇದಾಗಿ ನೋಡುವಾಗ ನಾವು ಸಿದ್ಧರಾಗ್ತಿದ್ದೀವಾ ಅಥವಾ ವಿರೋಧಿಸ್ತಾ ಇದ್ದಾವೆ ಈ ಕಾರ್ಯಗಳಿಗೆ, ದೇವರ ಯೋಜನೆಗಳಿಗೆ, ದೇವರ ಕಾರ್ಯಕ್ಕೆ ಸಹಕರಿಸುವಂಥ ವ್ಯಕ್ತಿಗಳಾಗಿದ್ದೇವಾ. ಮೂರನೇದಾಗಿ ನೋಡುವಾಗ ನಮ್ಮ ಭಕ್ತಿಯ ಬೆಲೆಯುತವಾಗಿದೆಯೇ ಯಾವ ಸ್ತ್ರೀಯಲ್ಲಿ, ದೇವರಿಗೋಸ್ಕರ ಎಲ್ಲವನ್ನು ಸಮರ್ಪಣೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ದೇವರಿಗಾಗಿ ನಾವು ಏನು ಕೊಡ್ತಿದ್ದೇವೆ, ಏನು ಸ್ಯಾಕ್ರಿಫೈಸ್ ಮಾಡಿದ್ದೇವೆ ಇವತ್ತು ನಾವು ಆಲೋಚನೆ ಮಾಡ್ಕೋಬೇಕು. ನಾಲ್ಕನೇದಾಗಿ ನೋಡುವಾಗ ನಮ್ಮ ನೋವಿನಲ್ಲಿ ದೇವರನ್ನು ನಾವು ಹಿಡಿದುಕೊಂಡಿದ್ದೇವಾ ಪ್ರೇರೆ. ಯೇಸು ಕ್ರಿಸ್ತನ ಎಲ್ಲ ಕಷ್ಟದ ಮಧ್ಯದಲ್ಲಿಯೂ ಸಹ ತಂದೆಯನ್ನು ಆತನ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಆತನು ಆತನ ಕರೀತಾ ಇದ್ದಾನೆ. ನಾವು ನಮ್ಮ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಸಹ ದೇವರನ್ನು ಬಿಟ್ಟು ಬಿಡ್ತಾ ಇದ್ದೀವಾ ಅಥವಾ ಹಿಡ್ಕೊಳ್ತಿದ್ದೇವಾ, ಅದು ನಾವು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಅಥವಾ ದೂರವಾಗುವಂಥ ವ್ಯಕ್ತಿಗಳಾಗಿದ್ದೇವಾ, ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಗಮನಿಸಿದರೆ ನಾವು ಇವತ್ತು ಹೇಳೋಣ ಪ್ರಿಯರೇ ಕರ್ತನೆ, ನಿನ್ನ ಯೋಜನೆಗಳು ಮುಂಚಿತವಾಗಿ ಗ್ರಹಿಸಲು ನನಗೆ ಕೃಪೆಯನ್ನು ಅಥವಾ ಕೃಪೆಯ ಕಣ್ಣನ್ನು ನನಗೆ ಕೊಡು ಸ್ವಾಮಿ. ನನ್ನನ್ನು ನಿನ್ನ ಕಾರ್ಯಕ್ಕೆ ಸಿದ್ಧಪಡಿಸಪ್ಪ. ನೋವಿನಲ್ಲಿಯೂ ಸಹ ನಿನ್ನನ್ನು ಬಿಡದ ನಂಬಿಕೆ ನನಗೆ ಕೊಡು ಸ್ವಾಮಿ. ನನ್ನ ಜೀವನವನ್ನು ನಿನ್ನ ಉದ್ದೇಶಕ್ಕೆ ಉಪಯೋಗಿಸಿಕೊಂಡು ನಾನು ಸಮರ್ಪಣೆ ಮಾಡಿಕೊಳ್ತಾ ಇದ್ದೇನೆ. ಹೀಗಿದಾಗ ನಾವು ಹೇಳುವುದಾದರೆ ಖಂಡಿತವಾಗಿಯೂ ಆತನು ನಮ್ಮ ಪ್ರಾರ್ಥನೆ ಆಲಿಸುವಂಥ ದೇವರಾಗಿದ್ದಾನೆ. ನಮಗೆ ತಕ್ಕ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಶಿಲುಬೆ ಒಂದು ದಿನದಲ್ಲಿ ನಡೆದಿದ್ದ ಕಾರ್ಯವಲ್ಲ, ಅದು ಪ್ರವಚನದಲ್ಲಿ ಹುಟ್ಟಿತು, ಖಂಡಿತದಲ್ಲಿ ಅದು ಅಭಿಷೇಕದಲ್ಲಿ ಸಿದ್ಧವಾಯಿತು, ಶಿಲುಬೆಯಲ್ಲಿ ನೆರವೇರಿತು ಪ್ರಿಯರೇ. ಅಂತಿಮ ಸತ್ಯ ಏನೆಂಬುದಾಗಿ ನೋಡುವಾಗ ದೇವರು ಮುಂಚಿತವಾಗಿ ಪ್ರಕಟಿಸಿದ್ದು ಎಂದಿಗೂ ಸಹ ಅದು ವಿಫಲವಾಗುವುದಿಲ್ಲ ಪ್ರಿಯರೇ. ನಾವು ಸತ್ಯತೆಯನ್ನು ತಿಳ್ಕೋಬೇಕೆಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತ್ರ ದೇವರು ಆಶೀರ್ವಾದ ಮಾಡಿ, ದೇವರು ನಮ್ಮೆಲ್ಲರೂ ಸಹ ಆಶೀರ್ವಾದ ಮಾಡಲಿ. ಆಮೇನ್.